ಇಡೀ ದೇಶವೇ ಬೆಚ್ಚಿ ಬಿದ್ದಂತ ಹನಿಮೂನ್ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಬಿಗ್ ಟ್ವಿಸ್ಟ್ ಗಳು ಸಿಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಈಗ ಏನು ಆರೋಪಿ ಸೋನಂ ಮತ್ತು ಅವಳ ಜೊತೆ ಈ ಸೇರ್ಕೊಂಡು ಕೊಲೆ ಮಾಡಿದಂತ 3 ಆರೋಪಿಗಳೇನಿದ್ರು ಅವ್ರಗಳನ್ನ ಕೂಡ ಈಗ ಬಂಧನ ಮಾಡಲಾಗಿದೆ. ಈಗಾಗಲೇ ಶಿಲಾಂಗಿ ಅವ್ರನ್ನ ಕರ್ಕೊಂಡು ಹೋಗಿರುವಂತದ್ದು, ಅಂದ್ರೆ ಸ್ಥಳ ಮಹಜರ್ ಮಾಡ್ಲಿಕ್ಕಾಗ್ಲಿ ಅಥವಾ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಇದೆಲ್ಲವೂ ಒಂದು ಕಡೆ ಆದ್ರೆ, ಈ ಚಾಲಾಕಿ ಸೋನಂ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ಲು, ಕೊಲೆ ಮಾಡೋದಕ್ಕೆ ಮುಂಚೆನೆ ಯೋಚನೆಯನ್ನ ಮಾಡ್ಕೊಂಡಿದ್ನ, ಯಾವ ರೀತಿಯಾಗೆಲ್ಲ ಈ ಚಾಲಾಕಿ ಸಿಗಾಕೊಂಡ್ಲು ಪೊಲೀಸರಿಗೆ, ಏನೆಲ್ಲ ಎಡವಟ್ಟನ್ನ ಮಾಡ್ಕೊಂಡ್ಲು, ಮತ್ತು ಯಾಕೆ ಯಾವಾಗ್ಲೂ ಕೂಡ ಏನಾದ್ರೂ ಕೂಡ ಗಂಡ ಹೆಂಡತಿಯನ್ನ ಹಾಕೊಂಡ್ರೆ ಅದು ದೊಡ್ಡ ನ್ಯೂಸ್ ಆಗುತ್ತೆ ಅಥವಾ ಅದಕ್ಕೆ ಪ್ರತಿಭಟನೆಗಳು ನಡೆಯುತ್ತೆ. ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಂಡತಿಯೇ ಗಂಡನನ್ನ ಕೊಲ್ಲುವ ಪ್ರಕರಣಗಳು ಬಹಳಷ್ಟು ಹೆಚ್ಚಾಗ್ತಾ ಇದೆ. ಬಿಹಾರದಲ್ಲಾಗಿರ್ಬೋದು, ಉತ್ತರ ಪ್ರದೇಶದಲ್ಲಾಗಿರ್ಬೋದು, ಈಗ ಮೇಘಾಲಯದಲ್ಲಾಗಿರುವಂತದ್ದು ಇದೇ ರೀತಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಅಂದ್ರೆ ಯಾವೆಲ್ಲ ಪ್ರಕರಣಗಳಾಗಿತ್ತು, ಈ ಚಾಲಕಿ ಏನೆಲ್ಲ ಪ್ಲಾನ್ ಮಾಡಿದ್ರು. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ, ನಾನ್ ರಂಜಿತಾ ರೇವಣ್ಣ. ಇನ್ನು ಒಂದ್ ರೀತಿಯಾಗಿ ದೇಶಾದ್ಯಂತ ಬಹಳಷ್ಟು ಚರ್ಚೆಗೆ ಒಳಗಾಗಿರುವ ವಿಚಾರ ಈಗ ಹನಿಮೂನ್ ಪ್ರಕರಣ. ಹನಿಮೂನ್ಗೆ ಹೋದವನು ಹೆಣವಾದ ಕತೆ ಈಗ ಎಲ್ಲೆಡೆ ಒಂದ್ ರೀತಿಯಾಗಿ ಸಂಚಾರವನ್ನ ಮಾಡ್ತಾ ಇದೆ. ಇನ್ನು ಈ ಸೋನಂ ಚಾಲಕಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ಲು, ಹೇಗೆ ಪೊಲೀಸರ ಬಲೆಗೆ ಬಿದ್ಲು, ನಿನ್ನೆ ಅಷ್ಟೇ ಈ ಬಗ್ಗೆ ಕೂಡ ಮಾತನಾಡಿದ್ವಿ. ಏನೆಲ್ಲ ಹೇಗೆಲ್ಲ ಅವಳು ಆ ಒಂದು ಏನು ರಾಜ ರಘುವಂಶಿಯನ್ನ ಕೊಲೆ ಮಾಡಿದ್ಲು ಅಂತ ಕೂಡ. ಈ ಚಾಲಾಕಿ ಮದುವೆ ಆದ ನಂತರ ಏನು ಮೇ 11ಕ್ಕೆ ಮದುವೆ ಆಗುತ್ತೆ, ಮೇ 23ಕ್ಕೆ ಹನಿಮೂನ್ ಹೋಗೋ ಪ್ಲಾನ್ ಮಾಡ್ತಾರೆ. ಗಂಡನಿಂದ 10 ಲಕ್ಷ ದುಡ್ಡನ್ನ ಇಸ್ಕೊಂತಾಳೆ. ನಾನೇ ಹೋಟೆಲ್ ಬುಕ್ ಮಾಡ್ತೀನಿ, ಫ್ಲೈಟ್ ಬುಕ್ ಮಾಡ್ತೀನಿ, ಇವಳೇ ಎಲ್ಲವನ್ನೂ ಕೂಡ ಬುಕ್ ಮಾಡ್ತಾಳೆ. ಇನ್ನು ಗಂಡನಿಗೆ ಹೇಳ್ತಾಳೆ, ನೀನು ಏನು ಚೈನ್ ಆಗಿರ್ಬೋದು ಅಥವಾ ನಿನ್ನ ಒಡವೆಗಳೇನಿದೆ ಅದನ್ನೆಲ್ಲವನ್ನು ಕೂಡ ಹಾಕೋ ಅಂತ ಬರೋಬ್ಬರಿ 10 ಲಕ್ಷ ರೂಪಾಯಿ ಹಣ, ಅಂದ್ರೆ ಮೌಲ್ಯದ ಚಿನ್ನವನ್ನ ಧರಿಸೋ ರೀತಿಯಾಗಿ ಮಾಡ್ತಾಳೆ. ಗಂಡನು ಕೇಳ್ತಾನೆ, ಅಂದ್ರೆ ರಾಜ ರಘುವಂಶಿ ಏನೀಗ ಕೊಲೆ ಆಗತಾನೆ, ಅವನು ಕೂಡ ಕೇಳ್ತಾನೆ, ಹೆಂಡತಿ ಹೇಳ್ತಾ ಇದ್ದಾಳ ಅನ್ನೋ ಒಂದು ರೀತಿಯಲ್ಲಿ ಹಾಕೊಂಡು ಹೋಗ್ತಾಳೆ. ಆದ್ರೆ ಈ ಚಾಲಾಕಿ ಮಾಡಿರೋ ಎಡವಟ್ಟು ಅಲ್ಲೇ ನೋಡಿ, ರಿಟರ್ನ್ ಟಿಕೆಟ್ ಬುಕ್ ಮಾಡಿರೋದಿಲ್ಲ. ಈ ಕಡೆಯಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ತಾಳೆ, ರೂಮ್ಸ್ ಬುಕ್ ಮಾಡಿರ್ತಾಳೆ, ಮತ್ತು ಅಲ್ಲಿ ಏನು ಬಾಡಿಗೆಗೆ ಓಡಾಡ್ಲಿಕ್ಕೆ ಅಂತ ಒಂದು ಸ್ಕೂಟಿಯನ್ನ ಕೂಡ ಬುಕ್ ಮಾಡಿರ್ತಾರೆ. ಆದ್ರೆ ಈ ಚಾಲಕಿ ರಿಟರ್ನ್ ಟಿಕೆಟ್ ಬುಕ್ ಮಾಡಿರೋದಿಲ್ಲ. ನಾವೆಲ್ಲರೂ ಕೂಡ ನೋಡಿರ್ತೀವಿ ಬಾನಲ್ಲೇ ಮಧುಚಂದ್ರಕ್ಕೆ ಕನ್ನಡ ಸಿನಿಮಾವನ್ನ. ಆದ್ರೆ ಇಲ್ಲಿ ಬಾನಲ್ಲ ಮಧುಚಂದ್ರಕ್ಕೆ ಆಗೋಗ್ಬಿಟ್ಟಿದೆ. ಅಲ್ಲಿ ಪತಿ ಪತ್ನಿಯನ್ನ ಸಾಯಿಸಿದ್ರೆ, ಇಲ್ಲಿ ಪತ್ನಿ ಪತಿಯನ್ನ ಸಾಯಿಸಿರುವಂತದ್ದು. ಅದ್ರಲ್ಲೂ 3 ಜನಕ್ಕೆ ಸುಪಾರಿ ಬೇರೆ ಕೊಟ್ಟಿದ್ದಾಳೆ. ಪ್ರಿಯಕರನ ಜೊತೆ ಸೇರ್ಕೊಂಡು ಮೇಘಾಲಯದಲ್ಲಿ, ಅಂದ್ರೆ ಮೇಘಾಲಯದ ಚಿರಪುಂಜಿ ಏನಿದೆ ಅಲ್ಲಿಗೆ ಹನಿಮೂನ್ಗೆ ಹೋಗಿ ಪತಿಯನ್ನ ಕೊಲೆಯನ್ನ ಮಾಡಿರುವಂತದ್ದು. ನಂತರ ಸಿಕ್ಕಿ ಬಿದ್ದಿದ್ದಾಳೆ. ಈ ರೀತಿಯಾಗಿ ಆದ್ರೆ ಈ 10 ಲಕ್ಷ, ನಾನು ಆಗ್ಲೇ ಹೇಳ್ತಿರ್ಬೇಕಾದ್ರೆ 10 ಲಕ್ಷ ಮೌಲ್ಯದ ಚಿನ್ನವನ್ನ ಹಾಕೊಳ್ಳಿಕ್ಕೆ ಹೇಳ್ತಾಳೆ. ಮತ್ತು ಏನು ರಾಜ ರಘುವಂಶಿಯ ಒಂದು ದೇಹ, ಅಂದ್ರೆ ಪತಿಯಾದಾಗ ಅವನ ಮೈ ಮೇಲೆ ಒಂದೇ ₹1 ಬಿಡಿಗಾಸಿನ ಒಂದು ಚೈನ್, ಅವನ ಎಂಗೇಜ್ಮೆಂಟ್ ರಿಂಗ್, ಅಂದ್ರೆ ರಿಂಗ್ ಆಗಿರ್ಬೋದು ಅಥವಾ ಅವ್ನ ಚೈನ್ ಆಗಿರ್ಬೋದು, ಅವ್ನ್ ಅಂದ್ರೆ ವ್ಯಾಲೆಟ್ ಕೂಡ ಸಿಗೋದಿಲ್ಲ. ಹಾಗಾದ್ರೆ ದುಡ್ಡಿನ ಆಸೆಗೆ ಏನಾದ್ರೂ ಇವಳು ಈ ರೀತಿಯಾಗಿ ಮಾಡಿದ್ಲ? ಪ್ರಿಯಕರನ ಜೊತೆ ಸೇರ್ಕೊಂಡು ಆ ದುಡ್ಡನ್ನೆಲ್ಲ ಎತ್ಕೊಂಡು ಕೊಲೆ ಮಾಡಿ ಹೋಗೋ ಅಂತ ಒಂದು ಪ್ಲಾನ್ ಮಾಡಿದ್ಲ? ಎಸ್, ಅಲ್ಲೇ ಇರೋದು ಟ್ವಿಸ್ಟ್ ನೋಡಿ. ಅವಳು ಅನ್ಕೊಂಡಿದ್ಲು ಎಲ್ಲವನ್ನ ಎತ್ಕೊಂಡು ಹೋಗ್ಬಿಟ್ರೆ ಇದು ಒಂದ್ ರೀತಿಯಾಗಿ ರಾಬ್ರಿ ಪ್ರಕರಣ ಆಗ್ಬಿಡುತ್ತೆ, ರಾಬ್ರಿ ಆಗಿದೆ ಅನ್ನೋದನ್ನ ನಾನು ಪೊಲೀಸರಿಗೆ ತಿಳಿಸ್ಬೋದು, ಸೊ ನಾನು ಈ ವಿಚಾರದಿಂದ ತಪ್ಪಿಸ್ಕೊಳ್ಬಹುದು ಅನ್ನೋ ರೀತಿನಲ್ಲಿ ಇಷ್ಟೆಲ್ಲ ಒಂದು ಪ್ಲಾನ್ ಅನ್ನ ಮಾಡ್ತಾಳೆ. ಅವಳನ್ನ ಏನು ರಾಜ ರಘುವಂಶಿಯನ್ನ ಕೊಲೆ ಮಾಡಿದ ನಂತರ ಒಂದೇ ಒಂದು ಬಿಡಿಗಾಸು ಬಿಡದಂಗೆ ಎಲ್ಲಾನು ಎತ್ಕೊಂಡು ಹೋಗ್ತಾಳೆ. ಅವಳ ತಲೆಯಲ್ಲಿ ಏನಿತ್ತು, ಈ ಕೇಸನ್ನ ಯಾವ್ದೋ ರಾಬ್ರಿಗೆ ತಲೆ ಕಟ್ಬಿಡೋಣ ಅಂತ. ಅದನ್ನೂ ಕೂಡ ಅವಳು ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ಬೇಕಿದ್ರೆ ಹೇಳ್ತಾಳೆ, ನಾನು ಕೊಲೆಯನ್ನ ಮಾಡಿಲ್ಲ, ರಾಬ್ರಿ ಆಯ್ತು, ಅಲ್ಲಿ ಒಡೆದಾಟ ಆಯ್ತು, ಆ ಒಡೆದಾಟದಲ್ಲಿ ನನ್ನ ಗಂಡ ಸತ್ತೋದ ಅಂತ. ನಂತರ ತನಿಖೆ ಮಾಡ್ತಾ ಮಾಡ್ತಾ ಪೊಲೀಸರಿಗೆ ಸತ್ಯಗಳು ಒಂದೊಂದಾಗೆ ಬಯಲಾಗ್ತಾ ಹೋಗುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ದೇಶದಲ್ಲಿ ಈ ಗಂಡ ಹೆಂಡತಿಯನ್ನ ಸಾಯಿಸುವಂಥದ್ದು, ಹೆಂಡತಿ ಗಂಡನನ್ನ ಸಾಯಿಸುವಂಥದ್ದು, ಅಥವಾ ಮದುವೆ ಫಿಕ್ಸ್ ಆದ ನಂತರ ಮದುವೆ ಮಂಟಪದವರೆಗೂ ಹೋಗುವಂಥದ್ದು, ಮದುವೆ ಬೇಡ ಅಂತ ಅಲ್ಲಿಂದ ಓಡೋಗುವಂಥದ್ದು, ಈ ರೀತಿ ಪ್ರಕರಣಗಳಾಗ್ತಾ ಇದೆ. ಬಟ್ ಆದ್ರೆ ಎಲ್ಲೋ ಒಂದು ಕಡೆ ಯಾವಾಗ ವಿಕ್ಟಿಮ್ಸ್ ಆಗಿರ್ತಾರೆ ಅವಾಗ ಆ ಒಂದು ಪ್ರಾತಿನಿಧ್ಯತೆ ಬಹಳಷ್ಟು ಕಮ್ಮಿ ಆಗ್ತಾ ಇದೆಯಾ? ಏನಾದ್ರೂ ಅದೇ ಗಂಡ ಹೆಂಡತಿನ ಸಾಯಿಸಿದ್ರೆ ಬಹಳಷ್ಟು ಪ್ರತಿಭಟನೆಗಳಾಗ್ತಾ ಇತ್ತು, ಹೋರಾಟಗಳಾಗ್ತಾ ಇತ್ತು.
ಬಟ್ ಆದ್ರೆ ಎಲ್ಲಿ ಇಲ್ಲಿ ಈಗ ಪುರುಷರಿಗೆ ನ್ಯಾಯ ಸಿಗ್ತಾ ಇದೆ? ನಾನು ಆಗ್ಲೇ ಹೇಳ್ತಾ ಇದ್ದೆ, ಇನ್ನು ಈಗ ರೀಸೆಂಟ್ ಆಗಿರುವಂತದ್ದು ಏನೋ ಒಂದು ರಜಪೂತ್ ಅಲ್ಲಿ ಸೌರಭ್ ಅನ್ನೋ ಒಬ್ರು 35 ವರ್ಷದ ಹೆಂಡತಿ ನೋಡ್ಬೇಕು ಅಂತ ಲಂಡನ್ ಇಂದ ಬರ್ತಾರೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಅಂತ ಮನೆಗೆ ಬರುವಂತದ್ದು. ಆದ್ರೆ ಹೆಂಡತಿ ಪ್ರಿಯಕರನ ಜೊತೆ ಸಿಕ್ಕಿ ಬೀಳ್ತಾಳೆ. ಹೆಂಡತಿ ಸುಮ್ನಿದ್ಲಾ? ಸರ್ಪ್ರೈಸ್ ಕೊಡೋದಿಕ್ಕೆ ಅಂತ ಲಂಡನ್ ನಿಂದ ಬಂದಂತ ಪತಿಯನ್ನ ಪ್ರಿಯಕರನ ಜೊತೆ ಸೇರಿಸಿ ಸಾಯಿಸ್ತಾಳೆ. ನಂತರ ಒಂದು ಡ್ರಮ್ ನಲ್ಲಿ ಸಿಮೆಂಟ್ ಹಾಕಿ ಮುಚ್ತಾಳೆ. ಇದೊಂದು ಪ್ರಕರಣ ಆಗತ್ತೆ. ಇದೊಂದೇ ಅಲ್ಲ, ಮತ್ತೆ ಹೇಗೆ ನೋಡ್ತಾ ಹೋದ್ರೆ ಏನು ಬಿಹಾರದಲ್ಲೂ ಕೂಡ ಗಂಡ ಅಂದ್ರೆ 25 ವರ್ಷದ ಗಂಡ ಏನಿರ್ತಾನೆ ಹೇಳ್ತಾಳೆ ಹೆಂಡತಿಗೆ, ರೀಲ್ಸ್ ಮಾಡ್ಬೇಡ, ಯಾಕೆ ನಿಂಗೆ ಅಷ್ಟು ಒಲವು ರೀಲ್ಸ್ ಬಗ್ಗೆ ಅಂತ. ಅಷ್ಟೇ, ಅದಕ್ಕೆ ಅವನನ್ನ ನೇಣು ಬಿಗಿದು ಸಾಯಿಸ್ತಾಳೆ. ಇದೊಂದು ಪ್ರಕರಣ ಆಗತ್ತೆ. ಮತ್ತೆ ಇದೇ ರೀತಿಯಾಗಿ ನೋಡ್ತಾ ಬರ್ಬೇಕಿದ್ರೆ ಇನ್ನು ಏನು ಉತ್ತರ ಪ್ರದೇಶದಲ್ಲಿ ಔರಯ್ಯ ಅನ್ನೋ ಒಂದು 25 ವರ್ಷದ ಪುರುಷ ಏನಿರ್ತಾನೆ, ಅವನ ಹೆಂಡತಿ ಅಂದ್ರೆ ಮದುವೆಯಾದ 15 ದಿನಗಳಲ್ಲಿ ಪ್ರಿಯಕರನ ಜೊತೆ ಸೇರ್ಕೊಂಡು ಸುಪಾರಿಯನ್ನ ಕೊಟ್ಟು ಅವನ್ನ ಸಾಯಿಸ್ತಾಳೆ. ಈ ರೀತಿಯಾಗಿ ಒಂದೊಂದಾಗಿ ಬಹಳಷ್ಟು ಪ್ರಕರಣಗಳಾಗ್ತಿರುತ್ತೆ. ಯಾಕೆ ಈ ರೀತಿ ಪ್ರಕರಣಗಳಾಗ್ತಾ ಇದೆ? ಮದುವೆಗೆ ಮುಂಚೆನೆ ನನಗೆ ಈ ಮದುವೆ ಇಷ್ಟ ಅಲ್ಲ, ನನಗೆ ಅವನು ಬೇಡ ಅಂದ್ರೆ ಮುಗ್ದು ಹೋಗ್ಬಿಡುತ್ತಪ್ಪ. ಇವತ್ತು ಇದೇ ಪರಿಸ್ಥಿತಿ ಆಗಿರುವಂತದ್ದು ಸೋನಂ ಮತ್ತು ರಾಜ್ ರಘುವಂಶಿಯ ಕೇಸ್. ಮದುವೆ ಆಗ್ತಾರೆ, ಮದುವೆಲ್ಲೂ ಕೂಡ ನೀವು ನೋಡ್ಬೇಕಿತ್ತು ಸೋನಂ ಮುಖನ್ನ, ಎಲ್ಲೂ ಕೂಡ ನಕ್ಕಿಲ್ಲ. ಯಾವ್ದೋ ಕೆಲವೊಂದು ಫೋಟೋಸ್ ಅಲ್ಲಿ ನಕ್ಕಿದಾಳೆ ಮತ್ತು ಒಂದ್ ರೀತಿ ಪ್ರಿಟೆಂಡ್ ಮಾಡಿರುವಂತದ್ದು, ನನಗೆ ಮದುವೆ ಇಷ್ಟ ಇಲ್ಲ ಅನ್ನೋಂಥದ್ದನ್ನ ಎಲ್ಲೂ ಕೂಡ ತೋರ್ಸ್ಕೊಂಡಿಲ್ಲ. ಒಂದ್ ರೀತಿಯಾಗಿ ಇವತ್ತು ಅಂದ್ರೆ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಅಥವಾ ಏನು ರಾಜ ರಘುವಂಶಿಯ ತಾಯಿ ಆಗಿರ್ಬೋದು, ಅವರ ಹೇಳಿಕೆಗಳನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಕೂಡ ಸೋನಂ ಈ ರೀತಿಯಾಗಿ ಒಂದು ಪ್ರಕರಣವನ್ನ ಮಾಡಿದಾಳೆ ಅಥವಾ ಒಂದು ಕೊಲೆಯನ್ನ ಮಾಡಿದಾಳೆ ಅಂತ ಹೇಳಿದ್ರೆ ನಂಬಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈ ಚಾಲಾಕಿ ಅಷ್ಟರ ಮಟ್ಟಿಗೆ ನಾಟಕವನ್ನ ಆಡಿದ್ಲು, ಎಲ್ಲರನ್ನು ಕೂಡ ನಂಬಿಸಿದ್ಲು. ಯಾರಿಗೂ ಕೂಡ ಇವತ್ತು ನಂಬಲಿಕ್ಕೆ ಆಗ್ತಿಲ್ಲ ಅವಳು ಕೊಲೆಯನ್ನ ಮಾಡಿದ್ದಾಳೆ, ಅದು ಪ್ರಿಯಕರನ ಜೊತೆ ಸೇರಿ ಕೊಲೆಯನ್ನ ಮಾಡಿದ್ದಾಳೆ ಅಂತ. ಈ ರೀತಿಯಾಗಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಸದ್ಯ ಏನು ರಾಜ್ ರಘುವಂಶಿ ಮತ್ತು ಸೋನಂ ಈ ಒಂದು ಕೊಲೆ ಪ್ರಕರಣ ಇದೆ, ಪೊಲೀಸರು ಬಹಳಷ್ಟು ತನಿಖೆಯನ್ನ ಕೂಡ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಆರೋಪಿಗಳಲ್ಲೂ ಕೂಡ ಸಿಕ್ಕಿ ಬಿದ್ದಿದ್ದಾರೆ. ಇನ್ನು ಕೋರ್ಟ್ ವಿಚಾರಣೆ ಕೂಡ ನಡೆಯುತ್ತೆ. ಸೊ ನಂತರವೇ ಗೊತ್ತಾಗುತ್ತೆ ಏನೆಲ್ಲ ಶಿಕ್ಷೆ ಈ ಪಾಪಿಗಳಿಗೆ ಸಿಗುತ್ತೆ ಅಂತ. ಏನೇ ಶಿಕ್ಷೆ ಸಿಕ್ಕಿದ್ರು ಕೂಡ ಹೋದ ಜೀವ ಮತ್ತೆ ಬರಲು ಸಾಧ್ಯ ಇಲ್ಲ. ಇನ್ನು ರಾಜ ರಘುವಂಶಿಯನ್ನ ಕಳೆದುಕೊಂಡಂತ ಅವರ ತಾಯಿ ಕಣ್ಣೀರಿಡ್ತಾ ಇದ್ದಾರೆ, ಎದ್ದೊಬ್ಬ ಮಗನನ್ನ ಕಳೆದುಕೊಂಡೆ ಅಂದ್ರೆ ಮದುವೆಯಾದ ಒಂದು 11 ದಿನಗಳಲ್ಲೇ ತನ್ನ ಗಂಡನನ್ನೇ ಪ್ರಿಯಕರನ ಜೊತೆ ಸಾಯಿಸುವಂತ ಮನಸ್ಥಿತಿ ಬರತ್ತೆ ಅಂತ ಹೇಳಿದ್ರೆ ಹಿಂಗೆಷ್ಟು ಕ್ರೂರ ಮನಸ್ಥಿತಿಯಲ್ಲಿ ಅವಳಿದ್ಲು ಹಾಗಾದ್ರೆ. ಈ ರೀತಿಯಾಗಿ ನಡೆದಿರೋ ಅಂತದ್ದು. ನಾನಾಗ್ಲೇ ಹೇಳ್ತಾ ಇದ್ದೆ ಏನು ಬಾನಲ್ಲೇ ಮಧುಚಂದ್ರಕ್ಕೆ ಫಿಲಮ್ ಅಲ್ಲೂ ಕೂಡ ಅಂದ್ರೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿರೋದಿಲ್ಲ, ಸಿಗಾಕೊಂತಾನೆ. ಇವಳು ಕೂಡ ರಿಟರ್ನ್ ಟಿಕೆಟ್ ಬುಕ್ ಮಾಡಿರೋದಿಲ್ಲ, ಇಲ್ಲಿಂದ ಎಲ್ಲಾ ಟಿಕೆಟ್ ಅನ್ನು ಬುಕ್ ಮಾಡಿರ್ತಾಳೆ. ಮೇಘಾಲಯ ಅವಳು ಹೇಳಿರ್ತಾಳೆ ಗಂಡನ ಹತ್ರ, ನಾನು ಎಲ್ಲಾ ಪ್ಲೇಸ್ ಅನ್ನು ನೋಡ್ಬೇಕು ಮತ್ತು ದೇವಸ್ಥಾನಗಳಿಗೂ ಹೋಗ್ಬೇಕು, ಈ ರೀತಿಯಾಗೆಲ್ಲ ನಾಟಕದ ಮಾತುಗಳನ್ನ ಆಡಿ ಒಂದ್ ರೀತಿ ನಂಬಿಸಿರ್ತಾಳೆ. ಸದ್ಯ ಏನು ಆದ್ರೂ ಕೂಡ ಒಂದು ಹನಿಮೂನ್ಗೆ ಹೋದಂತ ಜೋಡಿ ಅಥವಾ ಹನಿಮೂನ್ಗೆ ಹೋಗಿ ನನ್ನ ಹೆಂಡತಿಯ ಜೊತೆ ಖುಷಿಯಾಗಿರ್ಬೇಕು, ನಾನು ಮುಂದಿನ ಜೀವನವನ್ನ ಸಾಗಿಸ್ಬೇಕು ಅಂತ ಬಹಳಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಂತ ರಾಜ್ ರಘುವಂಶಿ ಇವತ್ತು ಕೊಲೆಯಾಗಿರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು. ಇನ್ನು ತನಿಖೆ ಕೂಡ ನಡೀತಾ ಇದೆ, ನೋಡೋಣ ಕೋರ್ಟ್ ವಿಚಾರಣೆಯ ನಂತರ ಏನೆಲ್ಲ ಈ ಪಾಪಿಗಳಿಗೆ ಶಿಕ್ಷೆ ಸಿಗುತ್ತೆ ಅಂತ. ಹೀಗೆ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.